ಶಿವಣ್ಣ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಮ್ಮ ಸುವರ್ಣ ಗರ್ಲ್ಸ್ ಅಂದ್ರೆ ನಾವು ಹರಟೆ ಹೊಡೆಯೋ ಸಮಯ. ಶಿವಣ್ಣ, ನೀವು ಈಗ ಮುಂಚೆ ಮಾತಾಡ್ತಾ ಇದ್ದೀವಿ ಬ್ರೇಕ್ ಮುಂಚೆ, ಅಂದ್ರೆ ಅಮಿತಾಬ್ ಬಚ್ಚನ್ ತರ ಹೇರ್ ಕಟ್ ಮಾಡ್ಕೊಳ್ಳೋದು, ಮೈಕಲ್ ಜಾಕ್ಸನ್ ತರ ಹೇರ್ ಕಟ್ ಮಾಡ್ಕೊಳ್ಳೋದು, ಅಂದ್ರೆ ನಿಮ್ಗೆ ಆಗ್ಲೇ ಇತ್ತ ಓದೋ ಟೈಮಲ್ಲಿ ನಾನು ಹೀರೋ ಆಗ್ಬೇಕು? ಇಲ್ಲ, ನೆವರ್. ನಂಗೆ ಆ ಥರ ಒಂದು ಆಸೆ ಇರಲಿಲ್ಲ. ಬಟ್ ಅಮಿತಾಬ್ ಬಚ್ಚನ್ ಅಂದ್ರೆ ತುಂಬಾ ಇಷ್ಟ. ಸೊ ಆ ಥರ ಅದು ಹೆಂಗ್ ಸ್ಟಾರ್ಟ್ ಆಯ್ತು ಅಂತ, ಅಮಿತಾಬ್ ಬಚ್ಚನ್ಗಿಂತ ಮುಂಚೆ ನ್ಯೂಜಿಲೆಂಡಲ್ಲಿ ಒಬ್ಬರು ವಿಕೆಟ್ ಕೀಪರ್ ಇದ್ರು, ವಾರನ್ ಲೀಸ್ ಅಂತ. ಈ ವಾಸ್ ಅವ್ರು ಈಸ್ ವೆರಿ ಸ್ಮಾರ್ಟ್ ಲುಕಿಂಗ್ ಮ್ಯಾನ್. ಅವ್ರ ಹೇರ್ ಕಟ್ ಸ್ಟೆಪ್ ಕಟಿಂಗ್ ಅಂತ ಸ್ಟಾರ್ಟ್ ಆಯ್ತು. ದಟ್ ಸ್ಟೆಪ್ ಕಟಿಂಗ್ ವಾಸ್ ಸ್ಟಾರ್ಟೆಡ್ ಲೈಕ್ ಇಲ್ಲಿವರೆಗೂ ಬಂದು ಇಲ್ಲಿ ಬಂದು ನೀಟಾಗಿ ಅದು ಬಂದು ಈ ಮುಂದೆ ಹಿಂಗೆ ಬರುತ್ತೆ, ಹಿಂಗೆ ಬಂದು 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 ಹಂಗೆ ಕೂತ್ಕೊಳ್ಳೋದು. ದಟ್ಸ್ ಕಾಲ್ಡ್ ಸ್ಟೆಪ್ ಕಟಿಂಗ್. ಇಟ್ ಕಮ್ಸ್ ಬೈ ಸ್ಟೆಪ್ 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 ಆಗಿ ಬರುತ್ತೆ. ಅದು ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಅದನ್ನು ಫಾಲೋ ಮಾಡಿದ್ರು. ಅದನ್ನು ಮಾಡ್ತಿದ್ದಂಗೆ ಅಮಿತಾಬ್ ಬಚ್ಚನ್ ಫಿಲ್ಮ್ಸ್ಗಳನ್ನ ಜಾಸ್ತಿ ನೋಡ್ತಾ 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 ಅಮಿತಾಬ್ ಸರ್ ಏನಂದರೆ ಇಲ್ಲಿ ಬಂದು ಇಲ್ಲಿ ಹಿಂಗೆ ಹೋಗಿ ಇಲ್ಲಿ ಬರುತ್ತೆ ಒಂಥರ ಅಗೇನ್ ಒನ್ ಮೋರ್ ಸ್ಟೆಪ್. ಅವ್ರ ಕೆಳಗಡೆ ಬಂದು ಹಿಂಗೆ ಹೋಗಿ ಈ ಸೈಡ್ ಲಾಕ್ ಇಲ್ಲಿವರೆಗೂ ಬಂದು ಇಲ್ಲಿ ಹೋಗಿ ಇಲ್ಲಿ ಬರುತ್ತೆ. ಅದೊಂದು ಸ್ಟೈಲ್ ಸ್ಟಾರ್ಟ್ ಮಾಡಿ. ಸೊ ಆ ರೀತಿ ಹುಚ್ಚು. ನಾಟ್ ದಟ್ ಇಂಡಸ್ಟ್ರಿಗೆ ಬರ್ತೀವಂತ ಒಂದು ಆಸೆ ಇತ್ತು ನಾನು ಹೀರೋ ಆಗಬೇಕು. ನಾಟ್ ಲೈಕ್ ದಟ್. ಐ ವಾಸ್ ಪ್ಲೇಯಿಂಗ್ ಗುಡ್ ಕ್ರಿಕೆಟ್ ಆಡ್ತಾ ಇದ್ದೆ. ಐ ವಾಸ್ ಗುಡ್ ಅಥ್ಲೀಟ್. ಸೊ ಅದರಿಂದ ನನಗೆ ಅದ್ರ ಮೇಲೆ ಅಷ್ಟು ಗಮನ ಇರಲಿಲ್ಲ. ಅಂದರೆ ಒಂದು ಚಿಕ್ಕ ವಯಸ್ಸಲ್ಲಿ ಶ್ರೀನಿವಾಸ್ ಕಲ್ಯಾಣಲ್ಲಿ ಮಂಜುಳನ್ ತಮ್ಮನ ಕ್ಯಾರೆಕ್ಟರ್ ಮಾಡಿದೆ, ಪದ್ಮಾವತಿ ತಮ್ಮ ಶ್ರೀನಿವಾಸ್ ಕಲ್ಯಾಣಲ್ಲಿ. ಒಂದ್ಸತಿ ಅದನ್ನ ಅವ್ರನ್ನ ಬಿಟ್ಬಿಟ್ಟು ಹೋಗೇ ಬಿಟ್ಟೆ. ಮಿಡಲ್ನೇ ಕಾಣೋದೇ ಇಲ್ಲ. ಅಷ್ಟೊಂದು ಬೇಜಾರಾಗ್ಬಿಟ್ಟಿದ್ವಿ. ಏನಪ್ಪ ಶೂಟಿಂಗ್ ಕರ್ಮ ಹಿಂಗ್ ಮಾಡ್ಬೇಕಾ ನಾವು? ಪುನೀತ್ ರಾಜ್ಕುಮಾರ್ ಆಕ್ಟ್ ಮಾಡಿದಾಗ್ಲೂ ಅನ್ಸ್ಲಿಲ್ವಾ ನಾನು ಇಲ್ಲ, ಅವಾಗ್ಲೂ ಏನು ಅನ್ಸಿಲ್ಲ ನಮ್ಗೆ. ಪುನೀತ್ ಮಾಡ್ಬೇಕಾದ್ರೆ ನಮ್ಗೆ ಖುಷಿ ಆಗೋದು, ನನ್ನ ತಮ್ಮನಿಗೆ ಇಷ್ಟು ಟ್ಯಾಲೆಂಟ್ ಇದೆಯಲ್ಲ, ಎಷ್ಟು ಅವ್ನು ಚಿಕ್ಕ ವಯಸ್ಸಲ್ಲಿ. ಅವರ ಇನ್ಸ್ಪಿರೇಷನ್ ಅಂತ ಒಂದು ಪ್ರಕಾರ ಲೇಟರ್ ಆಫ್ ವೆನ್ ದಿಸ್ ಒನ್ ಮೈಟ್ ಬಿ ದಟ್ ಇಸ್ ಇನ್ಸ್ಪಿರೇಷನ್. ಯಾರೋ ಬಂದು ಕೇಳಿದ್ರು ನನ್ನ ಒಂದು ಸಿನಿಮಾಗೆ, ಫ್ರೆಂಡ್ಸ್ ಎಲ್ಲ ಇದು ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಮನೇಲಿ ಬಂದು ಕೇಳಿದ್ರು ಅಪ್ಪಾಜಿನ. ಅಪ್ಪಾಜಿ ನನಗೆ ಗೊತ್ತಿಲ್ಲ ನನ್ನ ಮಗನಿಗೆ ಆ್ಯಕ್ಟಿಂಗ್ ಇಷ್ಟನ ಅಂತ. ಆಮೇಲೆ ನಾನು ಕೇಳಿದ್ರೆ ಅಪ್ಪಾಜಿ ನನಗೆ ಗೊತ್ತಿಲ್ಲ, ಇವ್ರು ಬಂದು ನಾನು ಫಿಲ್ಮ್ ಕೊಟ್ಟು ಬರ್ತಾ ಇದ್ದೆ, ಸಫರ್ ದೇವಿ ಪ್ಯಾರಡೈಸ್ ಅಂತ ಒಂದು ಥಿಯೇಟ್ರಲ್ಲಿ ಪಿಕ್ಚರ್ ನೋಡ್ಬಿಟ್ಟು ಬರ್ತಾ ಇದ್ದೆ. ಕೆಳಗಡೆ ಬಂದಾಗ ಕೇಳ್ಬಿಟ್ರು. ಫ್ರೆಂಡ್ಸ್ ಎಲ್ಲ ಹಿಡ್ಕೊಂಡು ಗಾಡಿ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಹೇಳಿದೆ ಇಲ್ಲ ನಾನು ರಾಜ್ಕುಮಾರ್ ಮಗ ಸರ್, ಇಲ್ಲ ಓದ್ತಾ ಇದ್ದೀನಿ. ತಕ್ಷಣ ಅವ್ರು ಬಂದು ಮನೆ ಕೇಳಿದೆ, ಅಪ್ಪ ಹೇಳಿದ್ ನಿಂಗೆ ಆಸೆ ಬೇಕಂದ್ರೆ ಡಿಗ್ರಿ ಮುಗಿಸ್ಬಿಟ್ಟು ಇನ್ಸ್ಟಿಟ್ಯೂಟ್ಗೆ ಹೋಗಿ ಒಂದು ಇದು ಮಾಡ್ಕೊಂಬ. ಇಲ್ಲಪ್ಪ ನೋಡೋಣ ಆ ಥರ ಇದ್ರೆ ನೋಡೋಣ ಅಂತ. ಆಮೇಲೆ ಲೇಟ್ರ್ ಆಮೇಲೆ ಮನಸ್ಸಲ್ಲಿ ಸ್ವಲ್ಪ ಇದಾಯಿತು. ದೆನ್ ಐ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ ಕುಚಿಪುಡಿ ಡ್ಯಾನ್ಸಿಂಗ್. ಅಲ್ಲಿ ಹೋಯ್ತಾ ಸ್ವಲ್ಪ ಸೀರಿಯಸ್ನೆಸ್ ಡೆವಲಪ್ ಆಯ್ತು ಲೇಟರ್ ಆನ್. ಆದರೆ ಅಪ್ಪಾಜಿ ಮಗ ಅನ್ಬೇಕಾದ್ರೆ ಸುತ್ತ ಬ್ಯಾಕ್ಗ್ರೌಂಡ್ ಈ ಥರ ಇದೆ, ಫಿಲ್ಮ್ ಬ್ಯಾಕ್ಗ್ರೌಂಡ್ ಇರಬೇಕಾದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಸುಮ್ಮನೆ ಇದ್ರು ಕೂಡ ಸುತ್ತ ಇದ್ದವ್ರು ಮಾಡ್ತಾರೆ, ಹೀರೋ ಮಾಡಬೇಡ, ಹೀರೋ ಆಗಿ ತಗೊಳ್ಳೋಣ ಅಂತ ಹೇಳ್ತಾರೆ. ಆ ಥರ ಏನಾದ್ರು ವಾತಾವರಣ ಸಿಕ್ಕಿತ್ತ? ಇಲ್ಲ, ಅಪ್ಪಾಜಿ ಆ ಥರ ವಾತಾವರಣ ಸೃಷ್ಟಿ ಮಾಡೇ ಇರಲಿಲ್ಲ. ಯಾರಿಗೂ ಎಜುಕೇಷನ್, ಆಮೇಲೆ ನಾವು ಎಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಬೆಳೆದವರು. ಇಟ್ಸ್ ನಾಟ್ ದಟ್ ಓನ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಮತ್ತು ಸಪ್ರೇಟಾಗಿ ಬೆಳೆದಿಲ್ಲ. ಅವ್ರು ಇದರಲ್ಲಿ ಅವ್ರ ತಂಗಿ ಮಕ್ಕಳು, ಅವ್ರ ತಮ್ಮನ ಮಕ್ಕಳು, ಆಮೇಲೆ ಅಮ್ಮನ ಕಡೆಯವರು ಎಲ್ಲ ಒಟ್ಟಿಗೆ ಬೆಳೆದಿದ್ದೀವಿ. ಆಲ್ ವಿ ಆರ್ ಆಫ್ 35 to 40 ಕಸಿನ್ಸ್ ಇದ್ವಿ. ಒಟ್ಟಿಗೆ ಬೆಳೆದವ್ರು ನಾವೆಲ್ಲ, ಯಾರಿಗೂ ಭೇದ ಭಾವ ಮಾಡ್ದೇನೆ ಎಲ್ಲ ಜೊತೆಲಿ. ಇವತ್ತು ನನ್ನ ಯಾರಿಗೂ ನಂಬಕ್ಕಲ್ಲ ನಾನು ಇಷ್ಟು ಆ್ಯಕ್ಟ್ ಮಾಡ್ತೀನಿ ಅಂತ ಕೇಳಿದ್ರೆ ಅವ್ರಿಗೆ ಒಂದೊಂದ್ಸತಿ ಡೌಟ್ ಬರುತ್ತೆ, ನನ್ನ ಕಸಿನ್ ಸಿಸ್ಟರ್ಸ್ಗೆ, ನನ್ನ ಕಸಿನ್ ಬ್ರದರ್ಸ್ಗೆಲ್ಲ. ವಿ ಆರ್ ಆಲ್ ವೆರಿ ಕ್ಲೋಸ್. ಆ ರೀತಿ ವಾತಾವರಣದಲ್ಲಿ ಬೆಳೆದವರು. ಸೊ ಅದಕ್ಕೆ ನಮಗೆ ಒಂದು ಗಮನ ಹಂಗಿರಲಿಲ್ಲ. ಮಕ್ಕಳು ಓದ್ತಾ ಇದ್ರೆ ಓದಲಿ, ಅವಾಗ ಅಪ್ಪೂರ ಮಾಡ್ಬೇಕು. ನಾವೆಲ್ಲ ಮಾತಾಡ್ತೀವಿ, ಏನು ಅಪ್ಪು ಟ್ಯಾಲೆಂಟ್ ಇದು ಆಡ್ತಾನೆ ಅಂತ. ವಿ ಯೂಸ್ ಟು ಬಿ ಪ್ರೌಡ್ ಆಫ್ ಹಿಮ್. ಎಷ್ಟು ಒಳ್ಳೆ ಟ್ಯಾಲೆಂಟು, ನಿಜವಾಗ್ಲೂ ಆಶ್ಚರ್ಯ ಆಗುತ್ತಲ್ವಾ ನಮ್ಗೆಲ್ಲ. ಒಂದೊಂದ್ಸತಿ ಆ ಹಾಡಂತೂ ಇನ್ನೂ ಜ್ಞಾಪಕ ಇದೆ ಅಪ್ಪುದು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಅಂದು ಕೇಳ್ತಾ ನಮ್ಗೆ ಅಳುನೇ ಬಂದ್ಬಿಡೋದು. ತುಂಬ ಈಸಿ ಅಲ್ಲ ಅದೆಲ್ಲ ಹೋಗಿ. ಆ ವಯಸ್ಸಲ್ಲಿ ಅವ್ನಿಗೆ ಹೆಂಗೆ ಬುದ್ಧಿ ಬಂತು ಅದು. ಐ ಥಿಂಕ್ ಈಸ್ ವೆರಿ ಗಿಫ್ಟೆಡ್ ದಟ್ ವೇ. ವಿ ಯೂಸ್ ಟು ಬಿ ವೆರಿ ಪ್ರೌಡ್. ಆಮೇಲೆ ಅವ್ನು ಸಿನಿಮಾಲ ನೋಡ್ತಾ ಭಾಗ್ಯ ಬಂತದ ನೋಡ್ಬೇಕಾದ್ರೆ ಏನು ಟ್ಯಾಲೆಂಟ್ ಅಪ್ಪ ಇದು, ಹೆಂಗೆ ನ್ಯಾಷನಲ್ ಅವಾರ್ಡ್, ಹೇಗೆ ಎಷ್ಟು ಚೆನ್ನಾಗಿ ಆಡ್ತಾನೆ. ಆಮೇಲೆ ಭಕ್ತ ಪ್ರಹ್ಲಾದ ಅನ್ಬಿಲೀವಬಲ್ ಅದು. ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಐ ಆಮ್ ಕ್ರೇಜಿ ಅಬೌಟ್ ಯುವರ್ ಡ್ಯಾನ್ಸ್. ಮೈಕಲ್ ಜಾಕ್ಸನ್ ಹೇರ್ ಸ್ಟೈಲ್ ಬಗ್ಗೆ ಹೇಳಿದ್ರಿ, ಹಾಗೆ ನಿಮ್ಗೆ ಡ್ಯಾನ್ಸ್ ಇನ್ಸ್ಪಿರೇಷನ್ ಅವರೇನಾ ಅಥವಾ ಬೇರೆ ಯಾರು? ಮೈಕಲ್ ಜಾಕ್ಸನ್ ಇಷ್ಟ, ಬಟ್ ನಂಗೆ ಜಾನ್ ಟ್ರಾವಲ್ಟಾ ತುಂಬಾ ಇಷ್ಟ. ಜಾನ್ ಟ್ರಾವಲ್ಟಾ ಯಾಕಂದ್ರೆ ಅವ್ರ ಸ್ಟೈಲ್ ತುಂಬಾ ಇಷ್ಟ ನಂಗೆ. ಯೂಶಲಿ ಒಂದು ಈ ಪೋಸ್ ಮಾಡ್ತಾರೆ, ಈ ನಿಂತ್ಕೋಬೇಕಾದ್ರೆ ಈ ಹೆಡ್ಡಿಂಗ್ ಇಟ್ಕೊಂಡು. ನೀವು ಎಲ್ಲ ಎನಿ ಸಾಂಗ್ಸ್ ನಾನು ನೋಡಿದೆ ಬೇಕಾದ್ರೆ ಎಂಡಿಂಗ್ ಮಾತ್ರ ಬಂದು ಹಿಂಗೆ ನಿಂತ್ಕೊತೀನಿ, ಒಂದು ಇಲ್ಲಿ ಇಟ್ಕೊಂಡು, ಇಲ್ಲ ಅಂದ್ರೆ ಹಿಂಗೆ ಇಟ್ಕೊಂಡು ಹಿಂಗೆ. ಯೂಶಲಿ ಐ ಲೈಕ್ ಇಸ್ ಸ್ಟೈಲ್. ಅಂದ್ರೆ ಅವ್ರು ಏನಿದೆ ಆಟಿಟ್ಯೂಡ್ ಇರುತ್ತೆ. ಅಂದ್ರೆ ನಾನೇ ಕಣ ಒಳ್ಳೆ ಡ್ಯಾನ್ಸರ್ ಅಂತಾರ. ಫೇಸ್ ಹಿಂಗ್ ಮಾಡ್ಬೇಕಾದ್ರೆ ದಟ್ ಆಟಿಟ್ಯೂಡ್ ಬರಬೇಕು. ಆಲ್ವೇಸ್ ಯು ಶುಡ್ ಹ್ಯಾವ್ ಅನ್ ಆಟಿಟ್ಯೂಡ್ ವೆನ್ ಯು ಡ್ಯಾನ್ಸ್. ಈಗ ಶಿವಣ್ಣ ಅವರ ಚಿತ್ರಗಳನ್ನ ತಗೊಳ್ಳೋದಾದ್ರೆ ಬೇಡರ ಕಣ್ಣಪ್ಪ, ಶಿವ ಮೆಚ್ಚಿದ ಕಣ್ಣಪ್ಪ, ಗಂಧದ ಗುಡಿ ಭಾಗ 1, 2, ಬಂಗಾರದ ಪಂಜರ, ಕುರುಬನ ರಾಣಿ, ಶ್ರುತಿ ಸೇರಿದಾಗ, ಗಲಾಟೆ ಅಳಿಯಂದ್ರು, ಅದೇ ರೀತಿ ಗಂಡುಗಲಿ ಕುಮಾರರಾಮ ಕೂಡ
ರಾಜ್ಕುಮಾರ್ ಅವರ ಪಾತ್ರ ಇನ್ನು ಇಷ್ಟೊಂದು ಚಿತ್ರಗಳಾದ್ಮೇಲೂ ಕೂಡ ನಿಮ್ಮ ಮನಸ್ಸಲ್ಲಿ ಕನಸಲ್ಲಿ ಇನ್ನೂ ಆ ಪಾತ್ರ ಮಾಡಬೇಕಾಗಿದೆ ಅಂತ ಅನ್ಸಿದ್ಯಾ? ಖಂಡಿತ ಅದೇ, ಯಾಕಂದರೆ ಆ ಥರ ಪಾತ್ರಗಳು ಅಪ್ಪಾಜಿನ ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಲ್ಲ. ಬಹುಶಃ ಐ ಥಿಂಕ್ ಇಂಡಿಯನ್ ಸ್ಕ್ರೀನ್ಲೇ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಹೂ ಕ್ಯಾನ್ ಪೋರ್ಟ್ರೇ ದಿಸ್ ಟೈಪ್ ಮೈಥಾಲಜಿಕಲ್ ಹಿಸ್ಟಾರಿಕಲ್ ಆ ಥರ ಪೋರ್ಟ್ರೇ ಮಾಡೋ ಆರ್ಟಿಸ್ಟ್ ನಾನು ನೋಡಿಲ್ಲ. ಶಿವಾಜಿ ಗಣೇಶನ್ ಮಾಡ್ತಿದ್ರು, MGR ಮಾಡ್ತಾಯಿದ್ರು, ಆಮೇಲೆ NT ರಾಮಾರಾವ್ ಮಾಡ್ತಿದ್ರು, ನಾಗೇಶ್ವರರಾವ್ ಮಾಡ್ತಿದ್ರು. ಅದು ಬಿಟ್ಟರೆ ಬೇರೆ ಯಾರೂ ಅಷ್ಟರ ಮಟ್ಟಿಗೆ ತೂಗಿಸೋರು ಯಾರೂ ಇಲ್ಲ. ಬಟ್ ಎಸ್ಪೆಷಲಿ ಅಪ್ಪಾಜಿಗಂತೂ ಈ ರೋಲೆಲ್ಲ ಅಂದರೆ ಅವ್ರ ಮುಖದ ಒಂದು ಐ ಥಿಂಕ್ ದಟ್ ಬಾಡಿ ಸ್ಟ್ರಕ್ಚರ್ ಇರ್ಬೋದು, ಆ ಮುಖದ ಭಾವನೆ ಇರ್ಬೋದು, ಅಷ್ಟು ಸೂಟ್ ಆಗೋದು. ಯಾವ ಭಕ್ತಕುಮಾರ್ ಅವ್ರು ನೋಡ್ಬಿಟ್ರೆ ಅಳುನೇ ಬಂದ್ಬಿಡುತ್ತೆ. ಈ ಕಡೆ ಕೃಷ್ಣದೇವರಾಯ ಅಂತ ನೋಡಿದ್ದೀರ ಅಂದರೆ ನಾವು ಅಪ್ಪಾಜಿ ಕೃಷ್ಣದೇವರಾಯ ಹೆಂಗಿದ್ರು ಅಂತ ಹೇಳ್ತೀವಿ. ಸಿ ಆ ರೀತಿ ಮಯೂರ, ದೋಸ್ ಟೈಪ್ ಆಫ್ ಫಿಲ್ಮ್ಸ್ ಇಟ್ಸ್ ಅನ್ಬಿಲೀವಬಲ್. ಮಯೂರ, ಕೃಷ್ಣದೇವರಾಯ ಅಂದ್ಬೇಕಾರೆ ಆ ರಾಜರೆಲ್ಲ ಇವರೇನೇನೋ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಮಹಿಷಾಸುರ ಮರ್ದಿನಿ. ಸೊ ಆ ರೀತಿ ಎಲ್ಲ ಟೈಪ್ ರೋಲ್ಸು ಮಾಡಿದ್ರು. ಸೊ ಇಂಥ ಒಂದು ಕಷ್ಟ. ಬಟ್ ನಾವು ಪ್ರಯತ್ನ ಪಟ್ಟಾಗ ಶಿವಮೇತ್ರ ಕಂಡಪ್ಪ ನನಗೆ ಅಮ್ಮನ ಹತ್ರ ಜಗಳ ಆಡ್ಕೊಂಡೆ ಮಾಡ್ದೆ. ಇಲ್ಲಮ್ಮ ಇದು ಮಾಡೋಕ್ಕಾಗಲ್ಲಮ್ಮ, ಯಾಕೆ ಹಿಂಗೆ ಮಾಡ್ತೀರ, ನನಗೆ 4th ಫಿಲ್ಮೇ ಕೊಡ್ತಾ ಇದ್ರೆ ನನಗೆ ಹಿಂಗೆ ಇಲ್ಲ ಮಾಡಪ್ಪ ನೀನು ಇಲ್ಲ ಮಾಡೋಕ್ಕಂದ ಮಾಡು. ಎಲ್ಲರೂ ಸಪೋರ್ಟ್ ಕೊಟ್ಟರು. ಏನು ಅದು ನಮ್ಗೆ ನೋಡ್ಕೊಂಡು ಕಾಪಿ ಹೊಡಿಬೇಕಾ ಪಿಕ್ಚರ್ನ, ಅಪ್ಪಾಜಿ ಥರನೇ ಮಾಡಿಬಿಡ್ಬೇಕಾ? ಬಟ್ ಅಪ್ಪಾಜಿ ಥರ ಮಾಡ್ಬಿಟ್ಟು ಜನ ಬಂದ್ಬಿಟ್ಟು ಏನೇ ಯಾಕೆ ಬಂತು ಕರ್ಮ ಶಿವಣ್ಣನಿಗೆ ಇದೇ ರೀತಿ ಕಾಪಿ ಹೊಡ್ಕೊಂಡು ಅವ್ರ ಅಪ್ಪಾಜಿ ಹೆಸರನ್ನ ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ರೆ ನಮ್ಮ ಅಪ್ಪಾಜಿಗೆ ಅವಮಾನ ಅಲ್ವಾ? ನಿಮ್ಗೆ ಭಯ ಇರ್ಲಿಲ್ವಾ? ಯಾಕಂದ್ರೆ ಆನಂದ ಚಿತ್ರಕ್ಕೆ ಬರೋವಾಗ ಆಗ್ಲೇ ಅಪ್ಪ ನಿಮ್ಮ ತಂದೆಯವರು ದೊಡ್ಡ ಚಿತ್ರನಟರಾಗಿದ್ರು, ದೊಡ್ಡ ನಟರಾಗಿದ್ರು. ಸೊ ಆ ಒಂದು ಕ್ಯಾರಿ ಓವರ್ ಮಾಡ್ಬೇಕಾಗತ್ತೆ. ಅಣ್ಣವ್ರ ಮಗ, ಅಪ್ಪಾಜಿ ಅವ್ರ ಮಗ ಅನ್ನೋದೊಂದು ಇರತ್ತೆ. ಎಲ್ಲೋ ಒಂದ್ ಕಡೆ ನಾನು ಎಲ್ಲಿ ಎಡುತ್ತೀನೋ ಅನ್ನೋ ಭಯ ನಿಮಗೆ ಕಾಡಿ 100% ಇತ್ತು. ನಾ ಫಸ್ಟ್ ಪಿಕ್ಚರ್ ಇನ್ನೂ ಹೇಳ್ತೀನಿ ನೋಡಿ, ಫಸ್ಟ್ ಪಿಕ್ಚರ್ ಬರೋಣ, ಜನ ಒಪ್ಕೊಂಡ್ರೆ ಮಾಡೋಣ, ಇಲ್ಲಾಂದ್ರೆ ಬಿಟ್ಬಿಡೋಣ, ಯಾಕಂದ್ರೆ ಹೆಂಗಿದ್ರು ಡಿಗ್ರಿ ಇದೆ, ಬಂದು ಯಾವ್ದಾದ್ರು ಕೆಲಸ ಮಾಡ್ಕೊಳೋಣ ಅಂತ ರೀತಿಲೇ ಬಂದೆ ನಾನು. ಬಟ್ ಸಿನ್ಸಿಯರ್ ವರ್ಕ್ ಮಾಡಿದೆ. ಐ ವರ್ಕ್ ಸಿನ್ಸಿಯರ್ಲಿ. ಇನ್ಸ್ಟಿಟ್ಯೂಟ್ಗೆ ಹೋದೆ 1 year, ಡ್ಯಾನ್ಸ್ ಕಲಿತೆ. ಕೈಲಾಸಮ್ ಅಂತ ಒಬ್ಬರು ಫಿಲ್ಮ್ ಡ್ಯಾನ್ಸು ಹೇಳ್ಕೊಟ್ರು. ಅಪಾರ್ಟ್ ಫ್ರಮ್ ಕುಚಿಪುಡಿ ಕಲ್ತಿದ್ರೆ ಕೈಲಾಸಮ್ ಅನ್ನೋರು ಈ ಡ್ಯಾನ್ಸ್ ಹೇಳ್ಕೊಟ್ರು. ಆ್ಯಕ್ಷನ್ ಪೋರ್ಷನ್ ಸ್ವಾಮಿ ಮಾಸ್ಟರ್ ಕೊಟ್ಟರು. ಇವರಲ್ಲಿ ನನ್ನ ಗುರುಗಳು, ಮರೆಯೋಕ್ಕಾಗಲ್ಲ. ಹಾರ್ಸ್ ರೈಡಿಂಗ್ ಎಲ್ಲ ಕಲಿಸ್ಕೊಟ್ರು. ಬಟ್ ಸ್ವಲ್ಪ ಪ್ರಿಪೇರ್ ಆಗಿ ಬಂದೆ. ಪ್ರಿಪೇರ್ ಆಗಿ ಬಂದ ತಕ್ಷಣ ಸಿಂಗಿತಮ್ರವರು ಎಕ್ಸ್ಟ್ರಾ ಈಸಿಯಾಗಿ ಆ್ಯಡ್ ಮಾಡಿಕೊಟ್ರು. ಕತೆ ಆಗಲಿ ಹೇಳ್ಬೇಕಾದ್ರೆ ಸರಿ, ಈ ನೆವರ್ ಯೂಸ್ ಟು ಟೀಚ್ ಎನಿಥಿಂಗ್. ಅವ್ರು ಕೆಲಸ ತೆಗಿತಾ ಇದ್ರು. ಅಷ್ಟು ವಂಡರ್ಫುಲ್ ಡೈರೆಕ್ಟ್ರು. ಆಮೇಲೆ ನಮ್ಮ ಸೆಟ್ ಆಫ್ ಆನಂದ್ ವಿದ್ಯುತ್ ಸೆಟ್ ತುಂಬ ಚೆನ್ನಾಗಿತ್ತು. ಬಟ್ ಲೇಟ್ ಆನ್ ಈ ರೀತಿ ಎಲ್ಲ ನಮಗೆ ಈ ಥರ ಬಂದಾಗ ಯಾರು ಏನು 4ನೇ ಸಿನಿಮಾದಲ್ಲಿ ಶಿವಮಚಕ ತುಂಬ ಭಯ ಆಯಿತು. ಅಗೇನ್ ಕಮಿಟಿ ಗಂಧದ ಗುಡಿ, ಅದೇ ಅಯ್ಯೋ ಅಂಕಲ್ ಹೆಂಗೆ ಇಲ್ಲ ಅವ್ರು ಪಾರ್ಟ್ 2 ಮಾಡ್ತೀನಿ ಅಂದರು. ಗಂಧದ ಗುಡಿ ಈ ಥರ ಪಿಕ್ಚರ್ ಇನ್ನು ತಿರ್ಗಾ ಮಾಡೋಕ್ಕಾಗಲ್ಲ. ಪಾರ್ಟ್ 2 ಏನು ಮಾಡ್ತೀವಿ ನಾವು? ಯಾವ ರೀತಿ ಕಾಣಿಸ್ಬೋದು? ಮೀಸಲ್ಲ ಹಂಗೆ ಇಟ್ಬೇಕು, ಹಿಂಗೆ ಮೀಸೆ ಇಲ್ದೇ ಎಲ್ಲೋ. ಆ್ಯಕ್ಚುಲಿ ಸೌತ್ ಇಂಡಿಯನ್ ಫಿಲ್ಮ್ಲಿ ಭಾಳ ಕಷ್ಟ. ಹೀರೋ ಮೀಸೆ ಇಲ್ಲದೆ ಬರೋದಕ್ಕೆ. ಸೌತ್ ಇಂಡಿಯಲ್ಲಿ ಇಟ್ಸ್ ವೆರಿ, ನಾರ್ತ್ ಇಂಡಿಯಲ್ಲಿ ನಡೀತೆ, ಸೌತ್ ಇಂಡಿಯಲ್ ಕಷ್ಟ. ಬಟ್ ನನಗೇನೋ ಲಕ್ ಅಂತ ಕಾಣುತ್ತೆ. ಬಟ್ ಚೆನ್ನಾಗಿ ಕಾಣ್ತಾ ಇದ್ರಿ, ತುಂಬಾ ಚೆನ್ನಾಗಿ. ಐ ಥಿಂಕ್ ಐ ಡೋಂಟ್ ನೋ, ಯೂಶಲಿ ಅದು ಯಾರು ಇದಾಗಲ್ಲ. ನಾನು ಅಪ್ಪು ಇಬ್ಬರೇ ಆ ವಯಸ್ಸು ನೋಡಿದ್ರೆ ಪುಣ್ಯ ಮಾಡಿದ್ದು. ಐ ಥಿಂಕ್ ಇವನ್ ನಾವು ನಾನು ಅಪ್ಪು ಮೀಸೆಲ್ದಾನೆ ಆ್ಯಕ್ಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಐ ಥಿಂಕ್ ಇಟ್ಸ್ ವರ್ಕಿಂಗ್ ಆನ್ ಅಸ್. ಇಲ್ಲಾಂದರೆ ಇಟ್ ವಾಸ್ ಡಿಫಿಕಲ್ಟ್. ಆಮೇಲೆ ಗಂಡುಗಲಿ ಕುಮಾರಮ್ಮ. ಬಟ್ ನನಗೆ ಇನ್ನೂ ಐ ವಾಂಟ್ ಟು ಪ್ಲೇ ಎ ರೋಲ್ ಆಫ್ ಭಕ್ತ ಕುಂಬಾರ ಥರ ಒಂದು ಪಿಕ್ಚರ್ ಮಾಡಬೇಕನ್ನೋದು ಭಾಳ ಆಸೆ. ಆಮೇಲೆ ಭಕ್ತ ಅಂಬರೀಷ ಮಾಡಬೇಕು ಅನ್ನೋದಿದೆ. ಐ ವಾಂಟ್ ಟು ಡೂ ಎ ಹಿಸ್ಟಾರಿಕಲ್ ಫಿಲ್ಮ್ ಆ್ಯಂಡ್ ಅ ಮೈಥಾಲಜಿಕಲ್ ಫಿಲ್ಮ್. ಶಿವಣ್ಣ, ಕಾಂಪ್ಲಿಮೆಂಟ್ ವಿಷಯಕ್ಕೆ ನಿಮಗೆ ಕಾಂಪ್ಲಿಮೆಂಟ್ ಕೊಡೋಷ್ಟು ದೊಡ್ಡವರು ನಾವಂತೂ ಅಲ್ಲ. ಬಟ್ ಫಿಟ್ನೆಸ್ ಇರ್ಬೋದು, ನೋಡೋದಕ್ಕಿರ್ಬೋದು, ಎಲ್ಲದರಲ್ಲೂ ನೀವು ಕ್ಲಾಸು ಮತ್ತು ಮಾತಾಡೋದ್ರಲ್ಲಿ ಇವತ್ತು ನನಗೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರೆ ಅಂತ. ಸೊ ನಮ್ಮ ಕಡೆಯಿಂದ ಒಂದು ಗಿಫ್ಟ್. ಯಾಕೆ ಎಲ್ಲ ಇಷ್ಟೊಂದು ಗಿಫ್ಟ್ ಕೊಡ್ತೀರಲ್ಲ? ಅಂತ ಗೆಸ್ಟ್ ಮಾಡಿ. ಇದು ಸ್ಮೆಲ್ ನೋಡ್ತಾರಲ್ಲ, ಮಾಸ್ ಆಯುಧ ಹಾಕ್ಕೊಡ್ತಾ ಇದ್ದೀನಿ ತಗೊಳ್ಳಿ. ಹಂಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಸಸ್ಪೆನ್ಸ್ ಮಾಡಿದ್ರು. ಅದೇನು ಮೈ ಗಾಡ್, ಫ್ರೂಟ್ಸ್ ಅಂತ ಕಾಣುತ್ತೆ. ಬಟ್ ಏನು ಫ್ರೂಟ್ ಅಂತ ಗೊತ್ತಾಗ್ತಿಲ್ಲ. ಐ ಥಿಂಕ್ ಅಗೇನ್ ಪೈನಾಪಲ್. ಇಲ್ಲ, ಇದೆಲ್ಲ ಯಾಕೆ ನೀವು ಹೇಳಿದ್ನಲ್ಲ, ನಾವು ಕಾಲ್ ಮಾಡಿ ಕೇಳ್ಕೊಂಡ್ವಿ. ಗೀತಾ ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಂಡು ಇಷ್ಟ ಆಗುತ್ತೆ. ಗೀತಾ ಹೇಳಿದ್ರ ಹೇಳಿದ್ದಾರೆ, ಅದೆಲ್ಲ ಆಮೇಲೆ ಹೇಳ್ತೀವಿ. ಸೊ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಶಿವಣ್ಣ ಅವರ ಬಳಿ ನಾವು ಮಾತಾಡ್ತಾ ಇದೀವಿ. ಅಂದ್ರೆ ಸುವರ್ಣ ಗರ್ಲ್ಸ್ ಮಾತಾಡ್ತಾ ಇದೀವಿ. ಒಂದೊಂದೇ ಗಿಫ್ಟ್ಗಳನ್ನ ಕೊಡ್ತಾ ಇದೀವಿ. ಶಿವಣ್ಣಂಗೆ ಕೂಡ ಇಷ್ಟ ಆಗ್ತದೆ. ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.